ಹಾಯ್ ಫ್ರೆಂಡ್ಸ್, ಮನೆಯಲ್ಲಿ ಮೀನ್ ಫ್ರೈ ಮಾಡುವಾಗ ಅದರಲ್ಲೂ ರವಾ ಫ್ರೈ ಮಾಡುವಾಗ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಡ್ಕೊಳ್ತಾ ಇದೆಯಾ? ಮೀನು ತಿನ್ನಬೇಕಾದ್ರೆ ಚಪ್ಪೆ ಚಪ್ಪೆ ಅನಿಸ್ತಾ ಇದೆಯಾ? ಟೇಸ್ಟೇ ಬರ್ತಾ ಇಲ್ವಾ? ಅಥವಾ ರವೆ ಸವರಿ ಫ್ರೈ ಮಾಡುವಾಗ ಸೀದ್ ಹೋಗಿ ಕಪ್ಪಾಗ್ತಿದ್ಯಾ? ಹಾಗಿದ್ರೆ ತಲೆನೇ ಕೆಡಿಸ್ಕೊಳ್ಬೇಡಿ, ನೀವು ಕರೆಕ್ಟಾದ ವಿಡಿಯೋಗೆನೆ ಬಂದಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಭಾಗದ ರವಾ ಫ್ರೈನ ಮಾಡ್ಕೊಳ್ತಾ ಇದೀವಿ, ಅದು ಬಾಂಗ್ಡೆ ಮೀನು. ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಮಸಾಲೆನ ಹೇಗೆ ಕಲ್ಸ್ಕೊಳ್ಬೇಕು, ಹಾಗೇನೆ ಮೀನಿನ ಒಳಗೆ ಮಸಾಲೆ ಇಳಿಬೇಕು ಅಂದ್ರೆ ಏನ್ ಮಾಡಬೇಕು, ಎಣ್ಣೆಯಲ್ಲಿ ಮಸಾಲ ಬಿಟ್ಕೊಳ್ಬಾರ್ದು ಅಂದ್ರೆ ಏನ್ ಮಾಡಬೇಕು, ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆದ್ರೂ ಯಾವುದು, ಫ್ರೈ ಮಾಡುವಾಗ ಯಾವ ಫ್ಲೇಮ್ ನಲ್ಲಿ ಇಟ್ಕೊಳ್ಬೇಕು, ನಾವು ಮಾಡೋ ಮಿಸ್ಟೇಕ್ಗಳು ಯಾವುದು, ಹೇಗೆ ಸರಿ ಮಾಡ್ಕೊಳ್ಬೇಕು, ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡಿ, ಹಾಗೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬಾಂಗ್ಡೆ ಮೀನನ್ನ ತಗೊಂಡು ನೀವು ಬಾಂಗ್ಡೆ ಮೀನ ಫಸ್ಟ್ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ನೀವು ಚಾಕುದಲ್ಲಿ ಮೇಯ್ನ್ ಆಗಿ ಈ ರೀತಿ ಗೀಟ್ನ ಮಾಡ್ಕೊಳ್ಬೇಕಾಗತ್ತೆ. ನೀವು ಈ ರೀತಿ ಗೀಟ್ ಮಾಡಿಲ್ಲ ಅಂದ್ರೆ ಮೀನ್ ಫ್ರೈ ಟೇಸ್ಟ್ ಅನ್ನೋದೇ ಬರೋದಿಲ್ಲ, ಮಸಾಲೆ ಒಳಗೂ ಇಳಿಯೋದಿಲ್ಲ. ಮೇನ್ ಮಿಸ್ಟೇಕ್ ಇಲ್ಲೇ ಮಾಡೋದು ಅಂತಾನೆ ಹೇಳ್ಬಹುದು, ಗೀಟ್ನ ಸರಿಯಾಗಿ ಮಾಡ್ಕೊಳ್ಳಲ್ಲ. ನೋಡಿ, ಎಲ್ಲವನ್ನು ಗೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೈಡಿಗೆ ಇಟ್ಕೊಳ್ಳಿ. ಇವಾಗ ನಾನು ಸಿಂಪಲ್ ಆದಂತಹ ಒಂದು ಮಂಗಳೂರು ಮಸಾಲಾನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 1.5 ಚಮಚ ಖಾರ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ, ಅರ್ಧ ಚಮಚ ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಮೇಯ್ನ್ ಆಗಿ ಅಂತಾನೆ ಹೇಳ್ಬಹುದು. ಇವಾಗ ಕೊತ್ತಂಬರಿ ಕಾಳಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ, 2 ಚಮಚ ಕೊತ್ತಂಬರಿ ಕಾಳಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ 1/4 ಚಮಚ ಕಾಳು ಮೆಣಸಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಮಸಾಲ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಳ್ಳೋದು, ಜಸ್ಟ್ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಮೀನ್ ಫ್ರೈ ಟೇಸ್ಟ್ ಬರ್ದೇ ಇರೋದಕ್ಕೆ ಇದು ಒಂದು ಕಾರಣ, ನೀವು ಉಪ್ಪನ್ನ ಕರೆಕ್ಟಾಗಿ ಹಾಕೊಂಡಿಲ್ಲ ಅಂದರೆ. ನೋಡಿ, ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ, ನೀವು ಇದಕ್ಕೆ 1.5 ಚಮಚ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಬೇಕಾಗತ್ತೆ. ಮೇಯ್ನ್ ಆಗಿ ನಾವಿಲ್ಲಿ ನೀರನ್ನ ಬಳಸೋದಿಲ್ಲ, ನಾವು ಬಳಸೋದು ಹುಣಸೆ ಹಣ್ಣಿನ ರಸ. ಈ ಹುಣಸೆ ಹಣ್ಣಿನ ರಸ ಮಾಡ್ಕೊಳ್ಳೋಕ್ಕೆ ನಿಮಗೆ 1 ಲಿಂಬು ಗಾತ್ರದ ಹುಣಸೆ ಹಣ್ಣು ಬೇಕೇ ಬೇಕು. ನೋಡಿ, 1 ಲಿಂಬು ಗಾತ್ರದ ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ, ಅದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಗ್ಯೂಚ್ಕೊಳ್ಬೇಕು. ನೀವು ಒಂದು 15 ನಿಮಿಷ ಮುಂಚೆನೆ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಗ್ಯೂಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಹುಣಸೆ ಹಣ್ಣನ್ನ. ಇವಾಗ ಈ ಹುಣಸೆ ಹಣ್ಣಿನ ರಸವನ್ನು ಸ್ವಲ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಕಲ್ಸ್ಕೊಳ್ತಾ ಹೋಗ್ಬೇಕಾಗತ್ತೆ. ನೋಡಿ, ಇದನ್ನ ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು, ಮೇನ್ ಮಿಸ್ಟೇಕ್ ಇಲ್ಲಿ ಕೂಡ ಮಾಡ್ತಾರೆ, ತುಂಬ ನೀರಾಗಿ ಮಾಡ್ಕೊಂಡ್ಬಿಡ್ತಾರೆ ಮಸಾಲಾನ, ಇಲ್ಲ ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡ್ಕೊಳ್ಬಾರ್ದು, ಕರೆಕ್ಟಾಗಿ ಹದವಾಗಿರಬೇಕು, ಮೀನಿಗೆ ಕರೆಕ್ಟಾಗಿ ಹಚ್ಕೊಳ್ಳೋ ಥರ ಇರಬೇಕು. ನಾನಿಲ್ಲಿ ತೋರಿಸ್ತೀನಿ ನೋಡಿ, ಚೆನ್ನಾಗಿ ನೀವು ಕಲಿಸ್ಬೇಕು. ಆ ಉಪ್ಪು ಹಾಕಿದ್ದೀವಲ್ಲ ಅದೆಲ್ಲ ಕ್ಲೀನಾಗಿ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನೀವು ಕಲಿಸ್ಬೇಕು. ಎಲ್ಲ ಪುಡಿಗಳು ಹದವಾಗಿ ಬೆರಿಬೇಕು, ಅಲ್ಲಿವರೆಗೂ ನೀವು ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಮಸಾಲೆ ಪರ್ಫೆಕ್ಟ್ ಆಗಿ ರೆಡಿ ಆಯಿತು. ಇದು ಒಂದು ಶೈಲಿಯ ಮಸಾಲ ಅಂತಾನೆ ಹೇಳ್ಬಹುದು. ಇನ್ನು ತುಂಬಾ ಶೈಲಿಯ ಮಸಾಲೆಗಳಿದೆ, ನನ್ನ ಚಾನಲ್ನಲ್ಲಿದೆ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಆ ರೀತಿ ಮಸಾಲೆಗಳನ್ನ. ನೋಡಿ, ಇವಾಗ ಮೀನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದೀವಲ್ಲ, ಗೀಟ್ ಹಾಕ್ಕೊಂಡಿದೀವಲ್ಲ, ಅದಕ್ಕೆ ಚೆನ್ನಾಗಿ ತುಂಬಬೇಕು. ಇವಾಗ ನೀವು ಮಸಾಲ ಮಾಡ್ಕೊಂಡಿದ್ದೀರಲ್ಲ ಅದನ್ನ ಚೆನ್ನಾಗಿ ತುಂಬಬೇಕು. ನೀವು ಈ ರೀತಿ ಮಾಡಿದಾಗ ಮಾತ್ರ ಮಸಾಲ ಪೂರ್ತಿಯಾಗಿ ಆ ಮೀನೊಳಗೆ ಹೀರ್ಕೊಂಡು ಆಮೇಲೆ ಆ ಮೀನು ತುಂಬ ರುಚಿನ ಕೊಡುತ್ತೆ. ಒಳಗೆ ನಿಮಗೆ ಸ್ಮೂತಾಗಿ ಜ್ಯೂಸಿಯಾಗಿ ಬರಬೇಕು ಅಂದರೆ ನೀವು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ, ಇದನ್ನ ಚೆನ್ನಾಗಿ ಈ ರೀತಿ ತುಂಬ್ಕೊಂಡಾದ್ಮೇಲೆ ನೀವು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಳ್ಬೇಕು. ನೀವು ಈ ರೀತಿ ಎಲ್ಲ ಪರ್ಫೆಕ್ಟಾಗಿ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿಲ್ಲ ಅಂದರೆ ನೀವು ಇಷ್ಟೋ ತನಕ ಮಾಡಿದ್ದು ವೇಸ್ಟ್ ಅಂತಲೇ ಹೇಳ್ಬೋದು, ಟೇಸ್ಟ್ ಕೂಡ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಮೀನಿಗೆ ಚೆನ್ನಾಗಿ ಖಾರ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಮೀನಿಗೂ ಈ ರೀತಿನೇ ರೆಡಿ ಮಾಡಿ ಇಟ್ಕೊಳ್ಬಹುದು. ನೀರನ್ನ ಮಾತ್ರ ಸ್ವಲ್ಪನೂ ನೀವು ಬಳಸಬಾರ್ದು ಅಂತಲೇ ಹೇಳ್ಬಹುದು. ನೋಡಿ, ಇವಾಗ ನಮ್ಮ ಮೀನುಗಳೆಲ್ಲ ರೆಡಿ ಆಗಿದೆ. ನಾವು ಇದನ್ನ ರೆಸ್ಟ್ ಮಾಡೋದಕ್ಕೆ 15 ನಿಮಿಷದಿಂದ 30 ನಿಮಿಷದವರೆಗೂ ಇಟ್ಕೊಳ್ಳೋಣ. ನಿಮಗೆ ಮೇಯ್ನ್ ಕಂಪ್ಲೇಂಟ್ ಬರೋದಿಲ್ಲ ಗೊತ್ತಾ, ರವೆ ಟೇಸ್ಟೇ ಬರೋದಿಲ್ಲ. ರವೆನ ನಾವು ಹೊರಳಾಡಿಸಿ ಹಾಕ್ತೀವಲ್ಲ ಅವಾಗ ಟೇಸ್ಟ್ ಬರೋದಿಲ್ಲ ಅಂತ, ಚಪ್ಪೆ ಚಪ್ಪೆ ಆಗುತ್ತೆ ಅಂತ. ಅದಕ್ಕೆ ಕಾರಣ ಏನು, ನಾವು ರವೆನ ಫಸ್ಟು ರೆಡಿ ಮಾಡ್ಕೊಳ್ಬೇಕು. ನಾವು ಚಿರೋಟಿ ರವೆಯನ್ನೇ ತೊಗೊಳ್ಬೇಕು, ದಪ್ಪ ರವೆನ ತೊಗೊಳ್ಬಾರ್ದು. ಅದಕ್ಕೆ ಅರ್ಧ ಚಮಚ ಉಪ್ಪು ಹಾಗೆ ಅರ್ಧ ಚಮಚ ಖಾರದ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕು. ನೀವು ದಪ್ಪ ರವೆನಂತೂ ತೊಗೊಳ್ಳೇಬಾರ್ದು, ದಪ್ಪ ರವೆನೇನಾದ್ರು ತೊಗೊಂಡ್ರಿ ಅಂದರೆ ಕಚ ಕಚ ಅನ್ನತ್ತೆ, ತಿನ್ನೋಕ್ಕೆ ಸರಿಯಾಗಲ್ಲ. ಮೇಯ್ನಾಗಿ ಇನ್ನೊಂದು, ಈ ರೀತಿ ಸಣ್ಣ ರವೆ ತೊಗೊಂಡಾಗೂ ಕಚ ಕಚ ಅಂತ ಅನ್ನತ್ತೆ.
ಈ ರೀತಿ ಯಾವಾಗ ಆಗತ್ತೆ ಅಂದ್ರೆ ನೀವು ಹೊರಳಾಡ್ಸ್ಬೇಕಾದ್ರೆ ತುಂಬಾ ಜಾಸ್ತಿ ಹೊರಳಾಡಿಸಿ ಪೂರ್ತಿಯಾಗಿ ರವೆಯಿಂದಲೇ ತುಂಬಿದ್ರಿ ಅಂದ್ರೆ ನೀವು ಹಾಗೆ ಆಗತ್ತೆ. ಫ್ರೆಂಡ್ಸ್, ಇವಾಗ ನಾವು ಕಾವಲಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ದೋಸೆ ಹೆಂಚನ್ನ ತಗೊಂಡಿದ್ದೀನಿ. ದೋಸೆ ಹೆಂಚು ತಗೊಂಡು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದ್ದೀನಿ. ನಿಮಗೆ ಸಾಂಪ್ರದಾಯಿಕ ರುಚಿ ಬೇಕು ಅಂದ್ರೆ ನೀವು ಕೊಬ್ಬರಿ ಎಣ್ಣೆನೆ ಬಳಸಬೇಕು. ನೋಡಿ, ಇವಾಗ ಕರೆಕ್ಟ್ ಆಗಿ ರೆಡಿ ಆಗಿದೆ. ಮೀನ್ ಕೂಡ ಪರ್ಫೆಕ್ಟ್ ಆಗಿ ಮ್ಯಾರಿನೇಟ್ ಆಗಿ ರೆಡಿ ಆಗಿದೆ, ಹಾಗೆ ರವೆನೂ ರೆಡಿ ಆಗಿದೆ. ನೋಡಿ, ಕಚ ಕಚ ಅನ್ನೋದು ಯಾವಾಗ ಗೊತ್ತಾ, ಜಸ್ಟ್ ನೀವು ಹೊರಲಾಡಿಸ್ಬೇಕು, ಕೈಯಲ್ಲಿ ಹಾಕಿ ಚೆನ್ನಾಗಿ ಹಬ್ಬತ್ಬಾರ್ದು. ನಮಗೆ ರವೆ ತುಂಬ ಜಾಸ್ತಿ ಆಗಬಾರ್ದು. ನೋಡಿ, ಸಿಂಪಲ್ ಆಗಿ ಹೊರಳಿಸ್ಬೇಕು, ಅದಕ್ಕೆ ಟಚ್ ಆದರೆ ಸಾಕಾಗತ್ತೆ. ಇವಾಗ ಮೇಯ್ನ್ ಆಗಿ ಯಾವ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಷನ್ ಆಗತ್ತೆ. ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಳ್ಬೇಕು. ಎಣ್ಣೆನ ಕಾಯಿಸಾದ್ಮೇಲೆ ನೀವು ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಲೈಟಾಗಿ ಕಡಿಮೆ ಇಟ್ಕೊಳ್ಬೇಕು. ಅಂದರೆ ಲೋ ಫ್ಲೇಮ್ ಅಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಂದರೆ ಪೂರ್ತಿಯಾಗಿ ಹೊರಗಡೆ ಇರೋ ಲೇಯರ್ ಎಲ್ಲ ಪೂರ್ತಿಯಾಗಿ ಬಿಟ್ಕೊಂಡ್ಬಿಡತ್ತೆ. ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಫ್ರೈನ ಮಾಡ್ಕೊಳ್ಬೇಕು. ಆವಾಗಲೇ ನೋಡಿ, ಹೈ ಫ್ಲೇಮ್ನಲ್ಲಿ ಏನಾದರೂ ಇಟ್ಕೊಂಡ್ರಿ ಅಂದರೆ ಪೂರ್ತಿಯಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳೋದು ಆವಾಗಲೇ ಹಾಗೇನೆ ಹತ್ತು ಹೋಗ್ಬಿಡತ್ತೆ, ಸೀದೋಗ್ಬಿಡತ್ತೆ ಬೇಗ. ಆವಾಗ ಮೀನು ಫ್ರೈ ಚೆನ್ನಾಗಾಗಲ್ಲ. ಮೇಲ್ ಮಾತ್ರ ಸೀದೋಗಿರುತ್ತೆ, ಒಳಗೆ ಚೆನ್ನಾಗಿ ಬೆಂದೇ ಇರೋದಿಲ್ಲ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ನೀವು ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಸ್ವಲ್ಪನಾದರೂ ರವೆ ಅಂಶ ಏನಾದರೂ ಬಿಟ್ಕೊಂಡಿದೆ ಅಂತ ನೀವೇನೆ ನೋಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ನೀವೇನೆ ನೋಡಬಹುದು. ನೋಡಿ, ಇವಾಗ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಒಂದು ಪ್ಲೇಟ್ಗೆ ಚೆನ್ನಾಗಿ ತೆಗೆದು ಇಟ್ಕೊಳ್ಳೋಣ. ಹೊರಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇನೆ ನೋಡಬಹುದು. ಹಾಗೆಯೇ ಒಳಗೆ ತುಂಬ ಜ್ಯೂಸಿಯಾಗಿ ಬಂದಿರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಪರ್ಫೆಕ್ಟ್ ಆದ ಮೀನ್ ಫ್ರೈ ರೆಡಿ ಆಯಿತು. ನೀವೇನಾದರೂ ಹುಣಸೆಹಣ್ಣಿನ ರಸ ಬದಲೇ ಬರೀ ಲಿಂಬು ರಸನೇ ಬಳಸಿದ್ರಿ ಅಂದರೆ ಸಾಂಪ್ರದಾಯಿಕ ರುಚಿನೂ ಬರೋದಿಲ್ಲ. ನೀವು ಮಂಗಳೂರು ಭಾಗದಲ್ಲಿ ಮೀನ್ ಫ್ರೈ ಮಾಡಬೇಕು, ರವಾ ಫ್ರೈ ಮಾಡಬೇಕು ಅಂದರೆ ಈ ರೀತಿನೇ ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅಂದರೆ ಹೇಗೆ ಮಾಡಬೇಕು, ಏನೇನು ಮಿಸ್ಟೇಕ್ ಮಾಡ್ತೀವಿ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ನಿಮಗೆ ಕರೆಕ್ಟಾಗಿ ಇವಾಗ ಅರ್ಥ ಆಗಿದೆ ಅಂತಲೇ ಹೇಳಬಹುದು. ನಾವು ತವಾನ ರೆಡಿ ಮಾಡಿಕೊಂಡು ಮೀನೆಲ್ಲ ತುಂಬಿಸಿಬಿಡಬಾರ್ದು. ಕೇವಲ 2ರಿಂದ 3 ಮೀನುಗಳನ್ನ ಹಾಕೊಂಡ್ರೆ ಸಾಕಾಗುತ್ತೆ. ನಮಗೆ ಮರ್ಚ್ ಹಾಕೋಕಲ್ಲ, ಜಾಗ ಜಾಸ್ತಿ ಬೇಕಾಗತ್ತೆ. ನಾವೇನಾದ್ರು ತುಂಬಿದ್ವಿ ಅಂದರೆ ಅದನ್ನ ಚೆನ್ನಾಗಿ ಮರ್ಚಿ ಹಾಕೋಕೆ ಆಗೋದಿಲ್ಲ. ಆವಾಗಲೇ ರವೆ ಎಲ್ಲ ಪೂರ್ತಿಯಾಗಿ ಬಿಡ್ಕೊಂಡು ಮೀನು ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟ್ ಆಗಿ ನಾವು ಮೀನ್ ಫ್ರೈನ ಮಾಡ್ಕೊಂಡ್ವಿ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಮಂಗಳೂರು ಭಾಗದ ಒಳ್ಳೊಳ್ಳೆ ವಿಡಿಯೋಸ್ನ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಸಾಂಪ್ರದಾಯಿಕ ರುಚಿ ಖಂಡಿತವಾಗ್ಲೂ ನಿಮಗೆ ಸಿಗತ್ತೆ ಅಂತಲೇ ಹೇಳಬಹುದು. ನೋಡಿ ಫ್ರೆಂಡ್ಸ್, ನಾನಿವಾಗ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಒಳಗೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ನೀವೇನೇ ನೋಡಬಹುದು. ಇದು ಪರ್ಫೆಕ್ಟ್ ಆದ ವಿಧಾನ ಅಂತಲೇ ಹೇಳಬಹುದು. ನೀವು ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾದಂತಹ ಮೀನ್ ಫ್ರೈ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.